ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಹಿನ್ನೆಲೆ ಈ ಬಾರಿ ಸರಳ ದಸರಾ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನ. ಪ್ರವಾಹ ಪೀಡಿತ ಬೆಳಗಾವಿ, ಗದಗ, ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳಲ್ಲಿ ಕೇಂದ್ರ ತಂಡದಿಂದ ಅಧ್ಯಯನ ಆರಂಭ, ನಷ್ಟದ ಪರಾಮರ್ಶೆ. ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಭಾರತ ಚೈನಾ ವಾಸ್ತವಿಕ ಗಡಿ ರೇಖೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನ, ಚೈನಾದಿಂದ ಒಪ್ಪಂದ ಉಲ್ಲಂಘನೆ, ಶಾಂತಿ ಸೌಹಾರ್ದತೆ ಕಾಪಾಡಲು ಬದ್ಧ, ಭಾರತೀಯ ಸೇನೆ ಸ್ಪಷ್ಟನೆ. ವಾರ್ತೆಗಳ ವಿವರ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಆಯೋಜನೆ ಸಂಬಂಧ ಉನ್ನತ ಮಟ್ಟದ ಸಮಿತಿಯ ಪೂರ್ವಭಾವಿ ಸಭೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಗೋವಿಂದ ಕಾರಜೋಳ, ಡಾ ಸಿಎನ್ ಅಶ್ವತ್ಥನಾರಾಯಣ, ಲಕ್ಷ್ಮಣ ಸವದಿ, ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸಿಟಿ ರವಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯಭಾಸ್ಕರ್, ಸಂಸದರಾದ ಸುಮಲತಾ ಅಂಬರೀಶ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಮೈಸೂರಿನ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ನಂತರ ಮಾತನಾಡಿದ ಸಚಿವ ಸಿಟಿ ರವಿ, ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಈ ಬಾರಿ ಐತಿಹಾಸಿಕ ದಸರಾ ಉತ್ಸವವನ್ನು ಸರಳವಾಗಿ ಆಚರಿಸಲಾಗುವುದು. ಆದರೆ ಸಾಂಪ್ರದಾಯಿಕ ಆಚರಣೆಯನ್ನು ಕೈಬಿಡದೆ ವೈಭವಕ್ಕೆ ಕಡಿವಾಣ ಹಾಕಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದರು. ಹೆಚ್ಚಿನ ಜನ ಸೇರದಂತೆ ಸಾಂಕೇತಿಕವಾಗಿ ಆಚರಣೆ ಮಾತ್ರ ಅವಕಾಶ ನೀಡಲಾಗುವುದು. ದಸರಾ ಆಚರಣೆಗೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಆಹಾರ ಮೇಳ, ಕ್ರೀಡೆ, ದಸರಾ ಮತ್ತಿತರ ಕಾರ್ಯಕ್ರಮಗಳನ್ನು ಕೈಬಿಡಲಾಗುವುದು. ಗಜಪಡೆಯನ್ನು ಸಹ 5ಕ್ಕೆ ಸೀಮಿತಗೊಳಿಸಲಾಗುವುದು. ನಾಡದೇವತೆ ಚಾಮುಂಡೇಶ್ವರಿ ಅಗ್ರಪೂಜೆ ಮತ್ತು ದಸರಾ ಉದ್ಘಾಟನೆಯನ್ನು ಕೋವಿಡ್ ಯೋಧರಿಂದ ನೆರವೇರಿಸಲು ತೀರ್ಮಾನಿಸಲಾಯಿತು ಎಂದು ಹೇಳಿದರು. ಜಂಬೂ ಸವಾರಿಯನ್ನು ಅರಮನೆ ಆವರಣದಲ್ಲಿ ಮಾತ್ರ ನಡೆಸಲಾಗುವುದು. ಮೈಸೂರು ನಗರದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲು ಸಭೆ ತೀರ್ಮಾನಿಸಿದೆ ಎಂದು ಅವರು ತಿಳಿಸಿದರು. ರಾಜ್ಯದಲ್ಲಿ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ಹಾನಿಗೊಳಗಾದ ಜಿಲ್ಲೆಗಳಲ್ಲಿ ಕೇಂದ್ರ ತಂಡ ನಷ್ಟದ ವಸ್ತುಸ್ಥಿತಿ ಅಧ್ಯಯನದಲ್ಲಿ ತೊಡಗಿದೆ. ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆವಿ ಪ್ರತಾಪ್ ನೇತೃತ್ವದಲ್ಲಿ ರಾಜ್ಯಕ್ಕೆ ಆಗಮಿಸಿರುವ ಅಧಿಕಾರಿಗಳು 2 ತಂಡವಾಗಿ ಇಂದು ಮತ್ತು ನಾಳೆ ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶೀಲನಾ ಕಾರ್ಯ ಕೈಗೊಳ್ಳುತ್ತಿದೆ. ಭಾರೀ ಮಳೆಯಿಂದಾಗಿ ಉಂಟಾದ ಪ್ರವಾಹದಿಂದ ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಚಿಕ್ಕಮಗಳೂರು, ಕಲಬುರಗಿ, ಬಳ್ಳಾರಿ ಮತ್ತು ಕೊಪ್ಪಳ ಸೇರಿ 12 ಜಿಲ್ಲೆಗಳಲ್ಲಿ ವ್ಯಾಪಕ ಹಾನಿ ಉಂಟಾಗಿತ್ತು. ಕೇಂದ್ರ ತಂಡವೊಂದು ಇಂದು ಬೆಳಗ್ಗೆ ಬೆಳಗಾವಿಗೆ ಭೇಟಿ ನೀಡಿ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿತು. ಪ್ರಾದೇಶಿಕ ಆಯುಕ್ತ ಅಮ್ಲಾನ್ ಬಿಸ್ವಾಸ್ ಹಾಗೂ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಅವರು ಕೇಂದ್ರ ತಂಡಕ್ಕೆ ಹಾನಿಯ ಕುರಿತು ಮಾಹಿತಿ ನೀಡಿದರು. ನಂತರ ತಂಡ ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿತು. ಕೊರೋನಾ ಮತ್ತು ಲಾಕ್ಡೌನ್ನಿಂದ ಆತಂಕಗೊಂಡಿರುವ ರೈತರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ರಾಜ್ಯದ 30 ಜಿಲ್ಲೆಗಳಲ್ಲೂ ರೈತರ ಮನೆಯಲ್ಲಿ ವಾಸ್ತವ್ಯ ಹೂಡುವ ಕಾರ್ಯಕ್ರಮ ಕೈಗೊಳ್ಳುವುದಾಗಿ ಕೃಷಿ ಸಚಿವ ಬಿಸಿ ಪಾಟೀಲ್ ಮೈಸೂರಿನಲ್ಲಿಂದು ತಿಳಿಸಿದರು. ಕಳೆದ ಏಪ್ರಿಲ್ ತಿಂಗಳಿಂದ ರೈತ ವಾಸ್ತವ್ಯಕ್ಕೆ ಸಿದ್ದತೆ ನಡೆಸಲಾಗಿತ್ತು. ಆದರೆ ಕೊರೋನಾ ಕಾರಣದಿಂದ ಪ್ರವಾಸವನ್ನು ಮುಂದೂಡಲಾಗಿತ್ತು. ಕೋವಿಡ್-19 ಸೋಂಕಿನ ತೀವ್ರ ಕಡಿಮೆಯಾದ ಬಳಿಕ ವಾಸ್ತವ್ಯ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ಜೊತೆಗೆ ಅವರ ಅಭಿವೃದ್ಧಿಗೆ ಪೂರಕವಾದ ಸಂವಾದಗಳನ್ನು ನಡೆಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈಗಾಗಲೇ ರೈತರಿಗೆ ಸುಮಾರು 2.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರ ಒದಗಿಸಲಾಗಿದ್ದು, ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಬೀಜ ಹಂಚಿಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಿತ್ತನೆ ಬೀಜ ಹಾಗೂ ಗೊಬ್ಬರಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವಿಶ್ವಾಸ ಬಂದಾಗ ನಾವು ರೈತರ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಮತ್ತು ರೈತರ
ಬೆಳವಣಿಗೆಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಹಾಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಅದನ್ನ ಹಾಕ್ತಾ ಇದ್ದೀವಿ. ಬೀಜವನ್ನ ಸಾಕಷ್ಟು ಕೊಟ್ಟಿದ್ದೀವಿ, ಗೊಬ್ಬರವನ್ನ ಸಾಕಷ್ಟು ಕೊಟ್ಟಿದ್ದೀವಿ. ಈ ವರ್ಷ 2.5 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನ ಕೊಟ್ಟಿದ್ದೀವಿ, ಹೆಚ್ಚುವರಿ ಕೊಟ್ಟಿದ್ದೀವಿ. ಈ ವರ್ಷ 25% ಹೆಚ್ಚು ಬಿತ್ತನೆ ಆಗಿದೆ. ರಾಜ್ಯದಲ್ಲಿ ಉತ್ತಮವಾದಂಥ ಮಳೆ ಆಗಿದೆ, ರಾಜ್ಯಾದ್ಯಂತ ಮಳೆ ಆಗಿದೆ. ಬಹುತೇಕ ಎಲ್ಲ ಕಡೆಗೆ ಏನಾಗ್ತಿತ್ತು ಅಂದರೆ ಒಂದು ತಾಲೂಕಲ್ಲಿ ಒಂದು ಹೋಬಳಿಗೆ ಮಳೆ ಬಂದರೆ ಇನ್ನೊಂದು ಹೋಬಳಿಗೆ ಮಳೆ ಬರ್ತಾ ಇರಲಿಲ್ಲ. ಆದರೆ ಈ ಸರಿ ಇಡೀ ರಾಜ್ಯಾದ್ಯಂತ ಯೂನಿವರ್ಸಲ್ ಆಗಿ ಸಾರ್ವತ್ರಿಕವಾಗಿ ಮಳೆ ಆಗಿದೆ, ಉತ್ತಮವಾದಂಥ ಬಿತ್ತನೆ ಆಗಿದೆ, ಹೆಚ್ಚು ಬಿತ್ತನೆ ಆಗಿದೆ. ಅದು ಈ ಕೋವಿಡ್ನಲ್ಲಿ ಇವತ್ತಿನ ದಿವಸ ಎಲ್ಲ ಇಂಡಸ್ಟ್ರೀಸ್ ಮುಚ್ಚಿದಾಗೂ ಕೂಡ ಕೃಷಿ ಮಾತ್ರ ಉಳ್ಕೊಂಡಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಎನ್ಡಿಆರ್ಎಫ್ ವತಿಯಿಂದ ನೀಡಲಾದ ಪ್ರಕೃತಿ ವಿಕೋಪ ಪರಿಹಾರ ಉಪಕರಣಗಳನ್ನು ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ನಿನ್ನೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿದರು. ನಂತರ ಅವರು ಪಶು ಸಂಗೋಪನಾ ಇಲಾಖೆಯ ಪಶು ಸಂಜೀವಿನಿ ಯೋಜನೆ ಅಡಿ ನೀಡಲಾದ ಪಶು ಆಂಬ್ಯುಲೆನ್ಸ್ಗೂ ಹಸಿರು ನಿಶಾನೆ ತೋರಿದರು. ಬಳಿಕ ಸಚಿವರು ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ತುರ್ತಾಗಿ ಪರಿಹಾರ ಕಾರ್ಯಗಳಲ್ಲಿ ಬಳಸಲಾಗುವ ಸುಮಾರು 10 ಲಕ್ಷ ರೂಪಾಯಿ ಮೌಲ್ಯದ ವಿವಿಧ ಯಂತ್ರೋಪಕರಣಗಳನ್ನು ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ಪಡೆ ನೀಡಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಅನ್ನು ತೆಗೆದು ಹಾಕಲಿಕ್ಕೆ ಆ ಒಂದು ವ್ಯವಸ್ಥೆ ಅದನ್ನು ಇವತ್ತು ಮಾಡಿದ್ದಾರೆ. ಮತ್ತೆ ಎಲ್ಲಿಯೋ ಕಡೆ ಕಾಂಕ್ರೀಟ್ ಕಟ್ ಮಾಡುವಂಥದ್ದು ಇರ್ತದೆ, ಅದು ಕಟಿಂಗ್ ಮಷೀನು, ಇವೆಲ್ಲ ಏನು ತುರ್ತಾಗಿ ಫ್ಲಡ್ ಸಂದರ್ಭದಲ್ಲಿ ಟ್ರೀ ಕಟಿಂಗ್ ಒಂದು ಇದೆ, ಅವನ್ನೆಲ್ಲಾನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತೇನು ಪಶುಸಂಗೋಪನಾ ಇಲಾಖೆಯಿಂದ ತಜ್ಞ ಪಶು ವೈದ್ಯಕೀಯ ಸೇವೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಪಶು ಸಂಗೋಪನಾ ಇಲಾಖೆ ಅವರು ಇದನ್ನ ಒಂದು ಹೊಸದಾಗಿ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಸಲುವಾಗಿ ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟು ಮತ್ತು ರಾಜ್ಯ ಸರ್ಕಾರ ಸಹಿತ ಇವತ್ತು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ, ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ರಾಜ್ಯದಲ್ಲಿ ಕಂಡು ಬಂದಿರುವ ಮಾದಕ ವಸ್ತು ಜಾಲವನ್ನು ನಿರ್ದಾಕ್ಷಿಣ್ಯವಾಗಿ ತೊಡೆದು ಹಾಕಲಾಗುವುದು. ಲಾಕ್ಡೌನ್ ವೇಳೆ ಸಂಕಷ್ಟಕ್ಕೆ ಒಳಗಾಗಿದ್ದವರಿಗೆ ನೀಡಲಾದ ಸಹಾಯಧನ ಎಲ್ಲರಿಗೂ ತಲುಪಿದೆ. ಕೇಂದ್ರ ಸರ್ಕಾರ ವಿವಿಧ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಿಸಿದ್ದು, ಈ ಯೋಜನೆ ಅಡಿ ಶೀಘ್ರ ಖರೀದಿ ಕೇಂದ್ರ ಆರಂಭಿಸಲಾಗುವುದು ಎಂದು ಹೇಳಿದರು. ಮಹಾನಗರ ಪಾಲಿಕೆಗಳ ಚುನಾವಣೆಗೆ ನ್ಯಾಯಾಲಯದಲ್ಲಿ ಇರುವ ಪ್ರಕರಣವೊಂದು ಅಡ್ಡಿಯಾಗಿದೆ. ಅದನ್ನು ತೆರವುಗೊಳಿಸಲು ಕ್ರಮ ಕೈಗೊಂಡು ಶೀಘ್ರ ಚುನಾವಣೆ ನಡೆಸಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಶಾಸಕ ಅರವಿಂದ್ ಬೆಲ್ಲದ ಮತ್ತಿತರರು ಉಪಸ್ಥಿತರಿದ್ದರು. ಅವ್ರ ಹೆಸರು ಬರದೇ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಸಿಗದೇ ಇರಬಹುದು ಅಂತ ಯಾವುದಾದ್ರೂ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ನನ್ನ ಕಡೆ ಬಂದರೆ, ನಮ್ಮ ಜಿಲ್ಲಾಧಿಕಾರಿ ಕಡೆ ಬಂದರೆ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅದನ್ನು ಪರಿಹಾರ ವಿತರಣೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ರಾಜಸ್ಥಾನದ ಜೈಪುರ್ನಲ್ಲಿ ಸ್ಥಾಪಿಸಿರುವ ಪತ್ರಿಕಾ ಗೇಟ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಿದರು. ವರ್ಚುವಲ್ ರೂಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರು ಸುದ್ದಿ ಪತ್ರಿಕೆಗಳ ಒಕ್ಕೂಟದ ಅಧ್ಯಕ್ಷ ಗುಲಾಬ್ ಕೊಠಾರಿ ರಚನೆಯ ಪುಸ್ತಕಗಳನ್ನು ಬಿಡುಗಡೆ ಮಾಡಿದರು. ಈ ವೇಳೆ ಪತ್ರಿಕಾ ಗೇಟ್ ಕುರಿತು ದೃಶ್ಯಾವಳಿ ಪ್ರದರ್ಶಿಸಲಾಯಿತು. ये भव्य पत्रिका गेट आधुनिक राजस्थान का प्रवेश द्वार। राजस्थान पत्रिका की तरह ही राजस्थान का सिर चौड़ा ये भव्य और अति विशाल पत्रिका गेट, इसके 9 गेट और उनके ऊपर बने झरोखे, छतरियां व बारादरियां से गोरवाड़ और वागड़ की समृद्ध सांस्कृतिक विरासत और स्थापत्य कला की पहचान है। जयपुर की सेंट्रल स्पाइन के एक ओर ಬಳಿಕ ಮಾತನಾಡಿದ ಪ್ರಧಾನಿ, ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದಾಗಿದ್ದು, ಆತ್ಮನಿರ್ಭರ್ ಭಾರತ್ ಸಂಕಲ್ಪದ ಯಶಸ್ಸಿನಲ್ಲೂ ಮಾಧ್ಯಮಗಳ ಕೊಡುಗೆ ನಿರ್ಣಾಯಕ ಎಂದರು. ಸ್ಥಳೀಯ ಉತ್ಪನ್ನಗೊಳಿಸುವ ಸ್ವಾವಲಂಬಿ ಭಾರತ ಸಂಕಲ್ಪಕ್ಕೆ ಎಲ್ಲೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು, ಇಂದು ಇಡೀ ಜಗತ್ತು ಭಾರತದತ್ತ ನೋಡುತ್ತಿದೆ, ಭಾರತದ ದನಿಯನ್ನು ಆಸಕ್ತಿಯಿಂದ ಆಲಿಸುತ್ತಿದೆ.
ಎಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತಕ್ಕೆ ಮಹತ್ವದ ಸ್ಥಾನ ದೊರೆಯುತ್ತಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಮಾಧ್ಯಮಗಳು ಸಹ ಜಾಗೃತಗೊಳ್ಳಬೇಕು ಎಂದು ಅವರು ಕೋರಿದರು. ಪ್ರಬುದ್ಧ ಲೇಖಕರು वैसे तो राजस्थान पत्रिका अखबार के रूप में हर दिन लोगों के दरवाजे खोलता है और पढ़ने के बाद मन के दरवाजे खोलता है. लेकिन आज राजस्थान को एक तोहफे के रूप में गेट मिल रहा है. ये स्थानीय निवासियों के साथ ही वहां आने वाले पर्यटकों के लिए भी आकर्षण का केंद्र बनेगा. साथियों, किसी भी समाज में समाज का प्रबुद्ध वर्ग, समाज के लेखक या साहित्यकार, ಪ್ರಬುದ್ಧ ಲೇಖಕರು ಮತ್ತು ಸಾಹಿತಿಗಳು ಸಮಾಜದ ಮಾರ್ಗದರ್ಶಿ ಹಾಗೂ ಶಿಕ್ಷಕರಂತೆ ಕಾರ್ಯನಿರ್ವಹಿಸುತ್ತಾರೆ ಎಂದ ಪ್ರಧಾನಿ, ಸ್ವಾತಂತ್ರ್ಯ ಹೋರಾಟದಲ್ಲಿನ ಎಲ್ಲ ಮುಂಚೂಣಿ ನಾಯಕರು ಉತ್ತಮ ಲೇಖಕರೂ ಆಗಿದ್ದರೆಂದು ತಿಳಿಸಿದರು. ಶಾಲಾ ಕಾಲೇಜು ಶಿಕ್ಷಣ ನಮ್ಮ ಬದುಕಿನ ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳ್ಳುತ್ತದೆ. ಆದರೆ ಕಲಿಕೆ ನಿರಂತರವಾಗಿದ್ದು ಯಾವತ್ತಿಗೂ ಮುಗಿಯುವುದಿಲ್ಲ. ಪ್ರತಿದಿನ ಈ ಕಲಿಕೆಯಲ್ಲಿ ಪುಸ್ತಕಗಳು ಹಾಗೂ ಲೇಖಕರ ಕೊಡುಗೆ ಮಹತ್ವದ್ದು ಎಂದು ಪ್ರಧಾನಿ ಹೇಳಿದರು. ಭಾರತೀಯ ಪರಂಪರೆಯಲ್ಲಿ ಜ್ಞಾನ ಪ್ರಸಾರಕ್ಕೆ ಹೆಚ್ಚಿನ ಮಹತ್ವವಿದ್ದು, ಇಂದಿನ ಜಾಗತಿಕ ಸಮಸ್ಯೆಗಳು, ವೈಜ್ಞಾನಿಕ ವಿಷಯಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ವೇದ ಮತ್ತು ಉಪನಿಷತ್ಗಳಲ್ಲಿ ಚರ್ಚಿಸಲಾಗಿದೆ. ಬ್ರಹ್ಮಾಂಡ, ಗಣಿತ ಸೇರಿದಂತೆ ವಿಜ್ಞಾನದ ಹಲವು ವಿಷಯಗಳ ವ್ಯಾಖ್ಯಾನ ಮಾಡಲಾಗಿದೆ. ಇವುಗಳ ಚರ್ಚೆ ನಮ್ಮ ಯುವ ಜನರ ಚಿಂತನೆಗಳಿಗೆ ಹೊಸ ಆಯಾಮ ನೀಡಲಿದೆ ಎಂದು ಪ್ರಧಾನಿ ತಿಳಿಸಿದರು. बड़े बड़े वैज्ञानिक भी लेखक और साहित्यकार रहे हैं. मुझे खुशी है उस परंपरा को जीवंत रखने का आप सब लगातार प्रयास कर रहे हैं. और बड़ी बात ये भी है कि राजस्थान पत्रिका समूह इस बात को खुद कहने का साहस रखता है कि हम विदेशों के अंधानुकरण की दौड़ में शामिल नहीं है. और गुलाब कोठारी जी आज जिस परंपरा को आगे बढ़ा रहे हैं, ಅಕ್ಷರ ಮತ್ತು ಶಬ್ದಕ್ಕೆ ಭಾರತೀಯ ಪರಂಪರೆಯಲ್ಲಿ ಹೆಚ್ಚಿನ ಮಹತ್ವವಿದ್ದು, ಸಂಸ್ಕೃತದಲ್ಲಿ ಅಕ್ಷರವೆಂದರೆ ಎಂದೂ ನಾಶವಾಗದ್ದು, ನಿರಂತರವಾದುದು ಎಂಬ ಅರ್ಥವಿದೆ. ಇಂತಹ ಪರಮೋಚ್ಚ ಪರಂಪರೆಯ ನಮ್ಮ ಋಷಿ ಮುನಿ ವಿಜ್ಞಾನಿಗಳು ನೀಡಿದ ಜ್ಞಾನವನ್ನು ನಾವು ಮುಂದುವರೆಸಬೇಕಿದೆ. ವಿದೇಶಗಳ ಅಂಧಾನುಕರಣೆ ತೊರೆದು ಭಾರತೀಯ ಸಂಸ್ಕೃತಿ, ಸಭ್ಯತೆ, ಮೌಲ್ಯಗಳ ರಕ್ಷಣೆಗೆ ಆದ್ಯತೆ ನೀಡುವಲ್ಲಿ ಲೇಖಕರ ಪಾತ್ರ ಪ್ರಮುಖವಾದುದು ಎಂದು ಪ್ರಧಾನಿ ತಿಳಿಸಿದರು. वेदों के ज्ञान को जिस तरह से सरल तरीके से समाज तक पहुंचाने का प्रयास किया, वो सचमुच में अद्भुत है. कोरोना को लेकर प्रिंट मीडिया के साथियों से मैंने मुलाकात की थी, वर्चुअल मुलाकात थी, तब भी आपके सुझाव, आपकी सलाह जब मैं सुन रहा था तो यूं ही मेरे दिल से आवाज निकली थी और मैंने कहा था कि आपके शब्द मुझे आपके पिताजी की याद दिलाते हैं. संवाद, उपनिषद और अक्षर यात्रा को देखकर भी यही भाव मेरे मन में उठता है कि आप अपनी वैदिक विरासत को कितनी मजबूती से आगे बढ़ा रहे हैं. ಕೋವಿಡ್-19 ಹಿನ್ನೆಲೆಯಲ್ಲಿ ಸಂಪನ್ಮೂಲಗಳ ಒತ್ತಡ ಪರಿಹಾರಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ 26 ವಲಯಗಳ ಸಾಲ ಮರುಪಡೆಯುವಿಕೆಗೆ ಕೆಲವು ರಿಯಾಯಿತಿ ನೀಡಿದೆ. ಸಾಲ ನೀಡಿಕೆ ವೇಳೆ ಸಾಲ ಪಡೆಯುವ ಕಾರ್ಯಕ್ಷಮತೆ ಮತ್ತು ಹಣಕಾಸು ಸಾಮರ್ಥ್ಯ ಹಾಗೂ ಅವುಗಳ ಮೇಲಿನ ಕೋವಿಡ್ ಪರಿಣಾಮ ಪರಿಗಣಿಸುವಂತೆ ಸೂಚಿಸಲಾಗಿದೆ. ಕಳೆದ ಸೆಪ್ಟೆಂಬರ್ 4ರಂದು ಕೆವಿ ಕಾಮತ್ ನೇತೃತ್ವದ ಸಮಿತಿ ನೀಡಿದ ಶಿಫಾರಸಿನ ಅನ್ವಯ ಆರ್ಬಿಐ 5 ಹಣಕಾಸು ಅನುಪಾತಗಳು ಮತ್ತು ವಲಯಗಳಿಗೆ ಮಿತಿಗಳನ್ನು ನಿರ್ದಿಷ್ಟಪಡಿಸಿದೆ.
ಸಾಲಗಾರರ ಮೇಲಿನ ಕೋವಿಡ್ ಪ್ರಭಾವದ ತೀವ್ರತೆಯನ್ನು ಅವಲಂಬಿಸಿ ಸಾಲ ನೀಡುವ ಸಂಸ್ಥೆಗಳು ತಮ್ಮ ವಿವೇಚನೆ ಅನುಸಾರ ಸಾಲ ನೀಡಿಕೆ ವೇಳೆ ಶ್ರೇಣೀಕೃತ ವಿಧಾನವನ್ನು ಅಳವಡಿಸಿಕೊಳ್ಳಬಹುದು ಎಂದು ಆರ್ಬಿಐ ತಿಳಿಸಿದೆ. ವಾಸ್ತವಿಕ ಗಡಿರೇಖೆ ಎಲ್ಎಸಿಯಿಂದ ಸೇನಾಪಡೆಯನ್ನು ಹಿಂದೆ ಸರಿಸಲು ಹಾಗೂ ಸಂಘರ್ಷ ಶಮನಗೊಳಿಸಲು ಭಾರತ ಬದ್ಧವಾಗಿದ್ದರೆ, ಮತ್ತೊಂದೆಡೆ ಚೈನಾ ಪ್ರಚೋದನಾಕಾರಿ ಚಟುವಟಿಕೆ ನಡೆಸುತ್ತಿದೆ ಎಂದು ಭಾರತೀಯ ಸೇನಾಪಡೆ ತಿಳಿಸಿದೆ. ಇದಕ್ಕೂ ಮುನ್ನ ಪನ್ಗಾಂಗ್ ತ್ಸೋ ಬಳಿ ಭಾರತೀಯ ಸೇನಾಪಡೆ ಎಲ್ಎಸಿ ಗಡಿ ದಾಟಿದೆ ಎಂದು ಚೈನಾ ಆರೋಪಿಸಿತ್ತು. ತಳ್ಳಿಹಾಕಿರುವ ಭಾರತೀಯ ಸೇನಾಪಡೆ ಯಾವುದೇ ಹಂತದಲ್ಲೂ ನಮ್ಮ ಸೇನಾಪಡೆ ಎಲ್ಎಸಿ ಗಡಿ ದಾಟಿಲ್ಲ ಅಥವಾ ದಾಳಿ ಕೃತ್ಯವನ್ನು ನಡೆಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಎಲ್ಎಸಿ ಬಳಿ ಇರುವ ನಮ್ಮ ಮುಂಚೂಣಿ ಸೇನಾ ನೆಲೆಯತ್ತ ಸಾಗಿ ಬರಲು ಚೈನಾದ ಪಿಎಲ್ಎ ಪಡೆಗಳು ನಿನ್ನೆ ಯತ್ನಿಸಿದ್ದು, ಇದಕ್ಕೆ ನಮ್ಮ ಪಡೆಯಿಂದ ವಿರೋಧ ವ್ಯಕ್ತವಾಗಿದೆ. ಆದರೆ ಮುಂಚೂಣಿ ನೆಲೆಯತ್ತ ಸಾಗಿ ಬರುವ ಪ್ರಯತ್ನ ಮುಂದುವರೆಸಲು ಹಾಗೂ ಸಂಘರ್ಷ ಪ್ರಚೋದಿಸಲು ಚೈನಾ ಪಡೆ ಗಾಳಿಯಲ್ಲಿ ಕೆಲವು ಸುತ್ತು ಗುಂಡು ಹಾರಿಸಿದೆ ಎಂದು ಸೇನಾಪಡೆ ಮೂಲವನ್ನು ಉದ್ದೇಶಿಸಿ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಂಘರ್ಷ ಶಮನಕ್ಕಾಗಿ ಎರಡೂ ದೇಶಗಳ ಮಿಲಿಟರಿ, ರಾಜತಾಂತ್ರಿಕ ಮತ್ತು ರಾಜಕೀಯ ಹಂತಗಳ ಮಾತುಕತೆ ಪ್ರಗತಿಯಲ್ಲಿರುವಾಗಲೇ ಚೈನಾದ ಪಿಎಲ್ಎ ಪಡೆ ಒಡಂಬಡಿಕೆಗಳನ್ನು ಉಲ್ಲಂಘಿಸುತ್ತಿದೆ ಹಾಗೂ ಆಕ್ರಮಣಕಾರಿ ಧೋರಣೆಯ ಚಟುವಟಿಕೆ ಮುಂದುವರಿಸುತ್ತಿದೆ ಎಂದು ಭಾರತೀಯ ಸೇನಾಪಡೆ ತಿಳಿಸಿದೆ. ಚೈನಾ ಪಡೆಗಳ ತೀವ್ರ ಪ್ರಚೋದನೆಗಳ ನಡುವೆಯೂ ಭಾರತೀಯ ಪಡೆ ಸಂಯಮ ಮುಂದುವರೆಸಿದ್ದು, ಅತ್ಯಂತ ಪ್ರೌಢ ಹಾಗೂ ಜವಾಬ್ದಾರಿಯುತ ವರ್ತನೆ ತೋರಿದೆ. ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳಲು ಭಾರತೀಯ ಸೇನಾಪಡೆ ಬದ್ಧವಾಗಿದ್ದು, ಅದೇ ವೇಳೆ ದೇಶದ ಏಕತೆ ಮತ್ತು ಸಾರ್ವಭೌಮತೆಯ ರಕ್ಷಣೆಗೆ ಕಟಿಬದ್ಧವಾಗಿದೆ ಎಂದು ಸೇನಾಪಡೆ ತಿಳಿಸಿದೆ. ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ. ವಿಶ್ವಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತಿದೆ. ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಕಲಿಕೆ ಮತ್ತು ಬೋಧನೆಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು, ಬದಲಾಗುತ್ತಿರುವ ಶಿಕ್ಷಣದಲ್ಲಿ ಬೋಧಕರ ಪಾತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಲಾಗುತ್ತಿದೆ. 1996ರ ಅಕ್ಟೋಬರ್ 26ರಂದು ಯುನೆಸ್ಕೋ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಘೋಷಿಸಿತು. ಮೊದಲ ಬಾರಿಗೆ 1967ರಲ್ಲಿ ಈ ದಿನವನ್ನು ಆಚರಿಸಲಾಯಿತು. ವಿಶ್ವದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಲಾಗಿದ್ದರೂ ಸಾಕ್ಷರತೆ ಸವಾಲುಗಳು ಮುಂದುವರೆದಿದ್ದು, ಜಗತ್ತಿನಾದ್ಯಂತ ಇಂದಿಗೂ 773 ಮಿಲಿಯನ್ ಯುವ ಜನಾಂಗ ಅನಕ್ಷರಸ್ಥರಾಗಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನದಂದು ನಾವು ರಾಷ್ಟ್ರೀಯ ಶಿಕ್ಷಣ 20ರ ಅಡಿ ಅಗತ್ಯ ಸುಧಾರಣೆಗಳನ್ನು ತಂದು 100% ಸಾಕ್ಷರತೆ ಸಾಧಿಸಲು ಬದ್ಧ ಎಂದು ಹೇಳಿದ್ದಾರೆ. ಜ್ಞಾನ ವರ್ಚುವಲ್ ಸಮಾವೇಶ ಇಂದಿನಿಂದ ನಡೆಯಲಿದೆ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಈ ಸಮಾವೇಶವನ್ನು ಆಯೋಜಿಸಿದ್ದು, 149ಕ್ಕೂ ಅಧಿಕ ರಾಷ್ಟ್ರಗಳ 26,000ಕ್ಕೂ ಅಧಿಕ ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಸುಸ್ಥಿರ ಹಾಗೂ ಶುದ್ಧ ಇಂಧನ ಮತ್ತು ಸೌರಶಕ್ತಿಯ ಸದ್ಬಳಕೆಗೆ ಮುಂದಿನ ತಲೆಮಾರಿನ ತಂತ್ರಜ್ಞಾನಗಳ ಅಭಿವೃದ್ಧಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಐಎಸ್ಎ ಅಧ್ಯಕ್ಷ ಹಾಗೂ ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಆರ್ಕೆ ಸಿಂಗ್ ಮತ್ತು ಐಎಸ್ಎ ಸಹ ಅಧ್ಯಕ್ಷ ಬರ್ಬರಾ ಪೋನ್ಪಿಲಿ ಸೇರಿದಂತೆ ಹಲವು ಗಣ್ಯರು ಇಂದಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದ ಕೆ ವಿಜಯರಾಘವನ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದು, ರೈಲ್ವೆ ಮತ್ತು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳುವರು. ಸಮಾರೋಪ ಸಮಾರಂಭದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಭಾಗವಹಿಸುವರು. Energy reliant and carbon neutral India in addition to the ಕೋವಿಡ್-19 ಸಂಕಷ್ಟದ ನಡುವೆಯೂ ಭಾರತೀಯ ರೈಲ್ವೆ ಸರಕು ಸಾಗಣೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ 10% ಹೆಚ್ಚಳ ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ ವರೆಗೆ ಭಾರತೀಯ ರೈಲ್ವೆ 1,706 ಕೋಟಿ ರೂಪಾಯಿಯನ್ನು ಸಾಗಣೆಯಿಂದ ಗಳಿಸಿತ್ತು. ಈ ವರ್ಷದ ಸೆಪ್ಟೆಂಬರ್ 6ರವರೆಗೆ 1,836 ಕೋಟಿ ರೂಪಾಯಿ ಗಳಿಸಿದ್ದು, ಕಳೆದ ವರ್ಷಕ್ಕೆ ಹೋಲಿಸಿದರೆ ಗಳಿಕೆಯಲ್ಲಿ 129 ಕೋಟಿ ರೂಪಾಯಿ ಹೆಚ್ಚಳವಾಗಿದೆ. ಭಾರತೀಯ ರೈಲ್ವೆ ಒಟ್ಟು 19.19 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದೆ. ಅದರಲ್ಲಿ 8.11 ಮಿಲಿಯನ್ ಟನ್ ಕಲ್ಲಿದ್ದಲು, 2.59 ಮಿಲಿಯನ್ ಟನ್ ಅದಿರು, 1.2 ಮಿಲಿಯನ್ ಟನ್ ಆಹಾರ ಧಾನ್ಯ, 1.30 ಮಿಲಿಯನ್ ಟನ್ ರಸಗೊಬ್ಬರ ಮತ್ತು 1.50 ಮಿಲಿಯನ್ ಟನ್ ಸಿಮೆಂಟ್ ಸೇರಿದೆ.
ಭಾರತೀಯ ರೈಲ್ವೆ ಸರಕು ಸಾಗಣೆಯನ್ನು ಆಕರ್ಷಿಸಲು ಹಲವು ರಿಯಾಯಿತಿ ವಿನಾಯಿತಿ. ಕೊರೋನಾ ಲಾಕ್ಡೌನ್ ಸಡಿಲಿಕೆ ನಂತರ ಅನ್ಲಾಕ್ ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ರೈಲ್ವೆ ಇದೇ 12ರಿಂದ ದೇಶಾದ್ಯಂತ 80ಕ್ಕೂ ಅಧಿಕ ರೈಲುಗಳ ಸಂಚಾರವನ್ನು ಆರಂಭಿಸಲಿದೆ. ಆ ಪೈಕಿ 8 ರೈಲುಗಳು ಈಶಾನ್ಯ ಭಾರತದಿಂದ ಸಂಚರಿಸಲಿವೆ. ಅದಕ್ಕಾಗಿ ರೈಲ್ವೆ ಆನ್ಲೈನ್ ಬುಕಿಂಗ್ ಇದೇ 10ರಿಂದ ಆರಂಭಿಸಲಿದ್ದು, ಈ ರೈಲುಗಳಿಗೆ ಮೊದಲೇ ಸೀಟುಗಳನ್ನು ಕಾಯ್ದಿರಿಸಬೇಕಿದೆ. ಈಶಾನ್ಯ ಭಾರತದಿಂದ ಸಂಚರಿಸಲಿರುವ ರೈಲುಗಳಲ್ಲಿ ದಿಬ್ರುಗಢ್ ಲಾಲ್ಘಟ್ ಎಕ್ಸ್ಪ್ರೆಸ್, ದಿಬ್ರುಗಢ್ ಅಮೃತಸರ ಎಕ್ಸ್ಪ್ರೆಸ್, ಗುವಾಹಟಿ ಬೆಂಗಳೂರು ಎಕ್ಸ್ಪ್ರೆಸ್, ಅಗರ್ತಲಾ ದೇವಗಢ ಎಕ್ಸ್ಪ್ರೆಸ್ ರೈಲುಗಳು ಸೇರಿವೆ. ಈ ಕುರಿತು ಈಶಾನ್ಯ ರೈಲ್ವೆ ಸಂಪರ್ಕ ಅಧಿಕಾರಿ ಸುಭನಾನ್ ಚಂದಾ ಡಿಡಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ. ಪ್ರಯಾಣಿಕರು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಧರಿಸುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. The passengers who will travel in these trains must follow all COVID-19 protocols. ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ನಾಳೆ ಮತ್ತು ನಾಡಿದ್ದು ಮಾಸ್ಕೋದಲ್ಲಿ ನಡೆಯಲಿರುವ ಶಾಂಘೈ ಸಹಕಾರ ಸಂಸ್ಥೆಯ ವಿದೇಶಾಂಗ ಸಚಿವರ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಎಸ್ಸಿಒ ಪೂರ್ಣ ಸದಸ್ಯತ್ವ ಪಡೆದ ನಂತರ ನಡೆಯುತ್ತಿರುವ 3ನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಈ ಹಿಂದೆ 2018ರ ಏಪ್ರಿಲ್ನಲ್ಲಿ ಬೀಜಿಂಗ್ನಲ್ಲಿ ಮತ್ತು 2019ರ ಮೇನಲ್ಲಿ ಬಿಸ್ಕೇಕ್ನಲ್ಲಿ ಸಭೆ ನಡೆದಿದ್ದವು. ಭಾರತ ಎಸ್ಸಿಒ ಕಾರ್ಯತಂತ್ರ ಪಾಲುದಾರಿಕೆ ಸೇರಿದಂತೆ ರಷ್ಯಾದ ಜೊತೆ ಹಲವು ಮಾತುಕತೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿವೆ. ನಾಳಿನ ಸಭೆಯಲ್ಲಿ ಅಂತಾರಾಷ್ಟೀಯ ಮತ್ತು ಪ್ರಾದೇಶಿಕ ವಿಷಯಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ವಿನಿಮಯ ನಡೆಯಲಿದೆ. ಉತ್ತರ ಕನ್ನಡ ಜಿಲ್ಲೆ ಎಂದ ಕೂಡಲೇ ನೆನಪಾಗುವುದು ಅಪಾರ ಕಾಡು, ಜೀವ ವೈವಿಧ್ಯತೆ, ಸಮುದ್ರ, ಅವುಗಳ ಜೊತೆಗೆ ವೈವಿಧ್ಯಪೂರ್ಣ ಬೆಳೆಗಳು, ತಳಿಗಳನ್ನು ಇಲ್ಲಿನ ರೈತರು ಬೆಳೆಯುವ ಮೂಲಕ ಉಳಿಸಿಕೊಂಡು ಬಂದಿರುವುದು ಇನ್ನೊಂದು ವಿಶೇಷ. ಇಲ್ಲಿನ ಅಘನಾಶಿನಿ ನದಿಯ ಸುತ್ತಮುತ್ತ ಸುಮಾರು 4ರಿಂದ 5 ಸಾವಿರ ಎಕರೆ ಹಿನ್ನೀರು ಪ್ರದೇಶವಿದ್ದು, ಕಗ್ಗ ಎಂಬ ವಿಶೇಷ ತಳಿಯ ಭತ್ತದ ಬೆಳೆಯನ್ನು ಬೆಳೆಯುವ ಸಂಪ್ರದಾಯವಿದೆ. ಕಗ್ಗ ಭತ್ತ ಬಿತ್ತನೆ ಮಾಡಿದ ಬಳಿಕವೂ 3ರಿಂದ 4 ದಿನಗಳ ಕಾಲ ನೀರಿನಲ್ಲಿ ಮುಳುಗಿದರೂ ಹಾಳಾಗದೆ ಲವಣ ಸತ್ವಗಳನ್ನು ಹೀರಿಕೊಂಡು ಬೆಳೆಯುವ ವಿಶೇಷತೆಯನ್ನು ಹೊಂದಿದೆ. ಅಲ್ಲದೆ ಈ ಭತ್ತದಿಂದ ತಯಾರಿಸಿದ ಅಕ್ಕಿಗೆ ವಿಶೇಷ ಔಷಧೀಯ ಗುಣವಿದ್ದು ವಿಶಿಷ್ಟ ರುಚಿಯನ್ನು ಹೊಂದಿದೆ. ಆದರೆ ಭತ್ತ ಬೆಳೆಯುವ ಪ್ರದೇಶದಲ್ಲಿ ಹೆಚ್ಚಾಗಿರುವ ಹೂಳು, ಬಂಡು, ಶಿಥಿಲಾವಸ್ಥೆಯಲ್ಲಿರುವುದು ರೈತರಿಗೆ ಸಮಸ್ಯೆಯಾಗಿದೆ. ಸದ್ಯ ಈ ಅಪರೂಪದ ತಳಿಯನ್ನು ಸಂರಕ್ಷಿಸಿ ಮುಂದಿನ ತಲೆಮಾರಿಗೆ ತಲುಪಿಸುವ ಉದ್ದೇಶದಿಂದ ರೈತರು ಸ್ವಾಮಿನಾಥನ್ ಫೌಂಡೇಶನ್ ಎಂಬ ಸಂಘಟನೆಯ ಮೂಲಕ ಪ್ರಯತ್ನ ನಡೆಸುತ್ತಿದ್ದಾರೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ರೈತರು ಮತ್ತು ವಿವಿಧ ಸಂಘಟನೆಗಳ ಜೊತೆ ಚರ್ಚೆ ನಡೆಸುತ್ತಿದ್ದು, ಕಗ್ಗ ತಳಿಯ ರಕ್ಷಣೆಗೆ ಪ್ರಯತ್ನ ನಡೆಸುತ್ತಿದ್ದಾರೆ. ಮುಂದಿನ ತಲೆಮಾರಿಗೆ ನಾವು ತೆಗೆದುಕೊಂಡು ಹೋಗಬೇಕು ಎನ್ನುವಂತ ಹಿನ್ನೆಲೆಯಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ಪಾರಂಪರಿಕ ಜೀವ ವೈವಿಧ್ಯದ ಜೊತೆಗೆ ಕಗ್ಗ ಭತ್ತದ ತಳಿಯನ್ನು ರಕ್ಷಿಸುವ ಸಲುವಾಗಿ ಪ್ರಯತ್ನ ನಡೆಸುತ್ತಿರುವುದಾಗಿ ತಿಳಿಸಿದರು. ಮಣಿಕಟ್ಟ ರೈತ ಒಕ್ಕೂಟದ ಕಾರ್ಯದರ್ಶಿ ಶ್ರೀಧರ್ ಪೈ ಈ ಮೊದಲು ಸಾಮೂಹಿಕವಾಗಿ ಕಗ್ಗ ತಳಿಯ ಭತ್ತ ಬೆಳೆಯುತ್ತಿದ್ದೆವು. ಆದರೆ ಆ ಬಳಿಕ ಹಲವು ಸಮಸ್ಯೆಗಳಿಂದ ಬಿತ್ತನೆ ನಿಂತು ಹೋಗಿದೆ. ಸರ್ಕಾರ ಸಹಾಯಕ್ಕೆ ಬಂದರೆ ಮತ್ತೆ ಅಪರೂಪದ ತಳಿಯಾದ ಕಗ್ಗ ಭತ್ತವನ್ನು ಬಿತ್ತನೆ ಮಾಡುವುದಾಗಿ ತಿಳಿಸಿದರು. ಮತ್ತು ನಮ್ಮ ಕೃಷಿ ಇಲಾಖೆಯವರು ಎಲ್ಲ ನಮ್ಮ ಒಟ್ಟುಗೂಡಿಕೊಂಡು ನಮಗೆ ಬೀಜವನ್ನು ಕೊಡಬೇಕು. ಕಾರಣದಿಂದ ಕ್ಷೀಣವಾಗಿ ರೈತ ನಾರಾಯಣ ಪಟಗಾರ ಸರ್ಕಾರ ಬೀಜ ಮತ್ತು ಹೂಳು ತೆಗೆಸಿದರೆ ಮತ್ತೆ ಭತ್ತದ ಕೃಷಿ ಕೈಗೊಳ್ಳುವುದಾಗಿ ತಿಳಿಸಿದರು. ಸ್ವಾಮಿನಾಥನ್ ಫೌಂಡೇಶನ್ ಅವರು ಸಹ ಇಲ್ಲಿ ನಮ್ಮ ಮಣಿಕಟ್ಟ ಕಗ್ಗನ ಬ್ಯಾಂಕ್ ಅಂತ ಹೇಳಿ ಒಂದು ಬ್ಯಾಂಕ್ ಅನ್ನು ಸಹ ರಚನೆ ಮಾಡಿ ನಮಗೆ ಆ ಮುಖಾಂತರವಾಗಿ ಬೀಜದ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಬಂದಿದ್ದಾರೆ. ನೆರೆ ಹಾವಳಿಯಿಂದ ಅದು ಕೊಳೆತು ಫಸಲು ಹಾಳಾಗಿ ಹೋಯಿತು. ನಮ್ಮ ಕಾರ್ನಾಡ್ ಬಗ್ಗು ಮತ್ತು ನಮ್ಮ ಗಜ್ಜಿನಿ ಒಳಗೆ ಎಲ್ಲ ಕೆನಲು ಪೂರ್ತಿ ಹೂಳು ಮುಚ್ಚಿ ಹೋಗಿದೆ. ಚಾಮರಾಜನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ವಾಣಿಜ್ಯ ಸಂಕೀರ್ಣ ಮತ್ತು ಖಾಸಗಿ ಬಸ್ ನಿಲ್ದಾಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಸುರೇಶ್ ಕುಮಾರ್ ಹಾಗೂ ಪೌರಾಡಳಿತ ಮತ್ತು ತೋಟಗಾರಿಕಾ ಸಚಿವ ನಾರಾಯಣಗೌಡ ನಿನ್ನೆ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯ ರೈತರು, ವಿವಿಧ ಸಂಘಟನೆಗಳ ಮುಖಂಡರೊಂದಿಗೆ ಸಭೆ ನಡೆಸಿದ ಸಚಿವ ಸುರೇಶ್ ಕುಮಾರ್
ಕಳೆದ ಜೂನ್ನಿಂದ ಶಾಲೆಗಳು ಆರಂಭವಾಗದ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳ ಶಿಕ್ಷಕರು ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 30ರೊಳಗೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳೆರಡೂ ದಾಖಲಾತಿ ಆರಂಭಿಸುವಂತೆ ಸೂಚಿಸಲಾಗಿದೆ ಎಂದರು. ಖಾಸಗಿ ಶಾಲೆಗಳು ಶುಲ್ಕದ ಒಂದು ಭಾಗವನ್ನು ಮಾತ್ರ ಪಡೆಯುವಂತೆಯೂ ಅದನ್ನು ಶಿಕ್ಷಕರ ವೇತನಕ್ಕೆ ಬಳಸುವಂತೆಯೂ ಸೂಚಿಸಲಾಗಿದೆ. ಯುವ ಜನಾಂಗವನ್ನು ದುರ್ಬಲಗೊಳಿಸುವ ಡ್ರಗ್ ಮಾಫಿಯಾವನ್ನು ಬುಡ ಸಹಿತ ಕಿತ್ತು ಹಾಕಲು ಸರ್ಕಾರ ಸಾಧ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂದು ತಿಳಿಸಿದರು. 8ರಿಂದ 9 ಹೋಗ್ತಾರೆ, 7ರಿಂದ 8 ಹೋಗ್ತಾರೆ. ಅದನ್ನ ಈ ತಿಂಗಳು ಸೆಪ್ಟೆಂಬರ್ 30 ಒಳಗಡೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಟರ್ಮ್ದು ಅಧಿಕೃತ ಫೀಸ್ ಏನಿದೆ ಅದನ್ನ ಮಾತ್ರ ಫೀಸ್ ತಗೊಳ್ಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ವಿ. ಫುಲ್ ಫೀಸ್ ಅಲ್ಲ. ಮತ್ತೆ ಏನ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಅದು ಟೀಚರ್ಗಳ ಶಿಕ್ಷಕರ ವೇತನಕ್ಕೋಸ್ಕರ ಅದು ಪೂರ್ತಿ ವಿನಿಯೋಗಿಸಬೇಕು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ವಿ. ಎಲ್ಲರೂ ಹೆಚ್ಚಿಗೆ ತಗೊಂಡ್ರೆ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಅವ್ರು ತಿನ್ನುವ ಐಸ್ ಕ್ರೀಮ್ ಇರ್ಬೋದು, ಹಣ್ಣು ಇರ್ಬೋದು, ಅದಕ್ಕೆಲ್ಲ ಸೌರ್ ಕೊಡ್ತಾರೆ ಅಂತ ಒಂದು ಬಹಳ ದೊಡ್ಡ ಗುಮಾನ ಇದೆ. ಅದು ಕೂಡ ಬಹಳ ಕಠಿಣ, ಒಂದು ಉಗ್ರವಾದ ಒಂದು ಕಾಯ್ದೆ. ಅದು ಖಂಡಿತ ನಾವು ಮಾಡಬೇಕು. ನಾನು ಮತ್ತೊಮ್ಮೆ ಹೇಳ್ತೀನಿ, ಯುವ ಜನಾಂಗನ ಹಾಳು ಮಾಡುವ ಯಾವುದೇ ಈ ಒಂದು ಚಟುವಟಿಕೆಗೆ ನಾವು ಪ್ರೋತ್ಸಾಹ ಕೊಡಬಾರ್ದು, ಹಿಡಿದು ಒಳಗಡೆ ಹಾಕಬೇಕು. ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳು ಅನುಷ್ಠಾನಗೊಳಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದ ನಾರಾಯಣಗೌಡ, ಮಾದಕ ವಸ್ತು ಜಾಲಕ್ಕೂ ತಮಗೂ ಯಾವುದೇ ಸಂಬಂಧವಿಲ್ಲ. ಕೆಲವರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ತಾವು ಅವರನ್ನು ಪ್ರಚಾರಕ್ಕೆ ಸ್ವಾಗತಿಸಿರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಫಿಲಿಂ ಇಂಡಸ್ಟ್ರಿಗೂ ನಮಗೆ ಟಚ್ ಕಡಿಮೆ. ಈಗ ಪ್ರಚಾರ ಸಮಯದಲ್ಲಿ ಯಾರಾದ್ರೂ ಬಂದು ಪ್ರಚಾರ ಮಾಡ್ತಾರೆ, ಅದಕ್ಕೆ ನಾವು ಏನ್ ಮಾಡೋಕ್ಕಾಗುತ್ತೆ? ಕೃಷಿಯೇ ಪ್ರಧಾನವಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ, ತೆಂಗು ಇತ್ಯಾದಿಗಳು ಮುಖ್ಯ ವಾಣಿಜ್ಯ ಬೆಳೆಗಳು. ಕೃಷಿಯಲ್ಲಿ ಈಗಾಗಲೇ ಸಾಕಷ್ಟು ಆಧುನಿಕ ಉಪಕರಣಗಳ ಬಳಕೆ ಆರಂಭವಾಗಿದ್ದರೂ ಆರ್ಥಿಕವಾಗಿ ಹಿಂದುಳಿದ ಸಣ್ಣ ರೈತರಿಗೆ ಈ ಉಪಕರಣಗಳನ್ನು ಖರೀದಿಸುವುದು, ಬಳಸುವುದು ಅಸಾಧ್ಯ. ಇಂತಹ ಬಡ ರೈತರು ಕೃಷಿಯಲ್ಲಿ ಬಳಸಲಿಕ್ಕಾಗಿಯೇ ಇಂದಿನ ಉದ್ಯಮಿ ಹಾಗೂ ರೈತರೊಬ್ಬರು ಅಗ್ಗದ ದರದಲ್ಲಿ ಸುಧಾರಿತ ಕೃಷಿ ಉಪಕರಣ ರೈತರ ನೆರವಿಗೆ ಬಂದಿದ್ದಾರೆ. ಯಲ್ಲಾಪುರ ತಾಲೂಕಿನ ಶಿವಾನಂದ ಹೆಗಡೆ ತೆಂಗಿನ ಮರಕ್ಕೆ ಹತ್ತುವ ಹಗುರವಾದ ಮತ್ತು ಸುರಕ್ಷಿತವಾದ ಅಲ್ಯೂಮಿನಿಯಂ ಏಣಿ, ಕೃಷಿಯಲ್ಲಿ ಬಳಸುವ ಗುದ್ದಲಿ, ಮಚ್ಚು ಇತ್ಯಾದಿಗಳಿಗೆ ಪ್ಲಾಸ್ಟಿಕ್ ಹಿಡಿಕೆ, ಅಡಿಕೆ ಸುಲಿಯುವ ಯಂತ್ರ ಇತ್ಯಾದಿಗಳನ್ನು ಕಂಡುಹಿಡಿಯುವ ಮೂಲಕ ರೈತರ ನೆರವಿಗೆ ಆಗಮಿಸಿದ್ದಾರೆ. ಶಿವಾನಂದ ಹೆಗಡೆ ಸರ್ಕಾರಕ್ಕೆ ರೈತರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಮತ್ತೆ ಒಂದು ಕರೆ ಕೊಟ್ಟಂತೆಯೇ ಆತ್ಮನಿರ್ಭರ ಭಾರತ ಅಥವಾ ಸ್ವಾಭಿಮಾನ ಕೃಷಿಕ ಕೃಷ್ಣ ಭಟ್ ಕೃಷಿಗೆ ಅನುಕೂಲವಾಗುವ ಹಲವು ಉಪಕರಣಗಳನ್ನು ತಯಾರಿಸಿ ಕಡಿಮೆ ದರದಲ್ಲಿ ಮಾರಾಟ ಮಾಡುವ ಶಿವಾನಂದ ಹೆಗಡೆಯವರ ಕಾರ್ಯ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು. ಬಹುದು ಅನ್ನೋದ್ರ ಬಗ್ಗೆ ಹೊಸ ತಂತ್ರಜ್ಞಾನವನ್ನು ಈ ಜನರಿಗೆ ನೀಡೋದ್ರ ಮುಖಾಂತರ ಅತ್ಯಂತ ಸರಳ ರೀತಿಯಲ್ಲಿ ನಮ್ಮ ಕೃಷಿ ಉಪಕರಣಗಳನ್ನು ತಯಾರು ಮಾಡಿಕೊಡ್ತಾ ಇದ್ದಾರೆ. ರೈತರು ತೋಟಗಾರಿಕಾ ಹಿರಿಯ ಸಹಾಯಕ ನಿರ್ದೇಶಕ ಸತೀಶ್ ಹೆಗಡೆ, ಕೃಷಿಕರು ಸುಧಾರಿತ ವಸ್ತುಗಳನ್ನು ತಾವೇ ತಯಾರಿಸಿಕೊಂಡು ಬಳಸಿದರೆ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸಬಹುದು. ಶಿವಾನಂದ ಹೆಗಡೆಯವರು ಎಲ್ಲ ರೈತ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಜ್ಞಾನ ಹಾಗೂ ವಿವಿಧ ಮಟೀರಿಯಲ್ಗಳನ್ನು ಬಳಸಿಕೊಂಡು ಅವರೇ ಸ್ವತಃ ಅವರಿಗೆ ಬೇಕಾಗಿರುವಂತಹ ಯಂತ್ರಗಳನ್ನು ತಯಾರಿಸಿ ಆತ್ಮನಿರ್ಭರರಾಗುವತ್ತ ಸಾಗಿದರೆ ಅದಕ್ಕೆ ತೋಟಗಾರಿಕಾ ಇಲಾಖೆ ಯಾವತ್ತೂ ಸಹಾಯ ಮತ್ತು ಸಹಕಾರವನ್ನು ನೀಡುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರೈತರುಗಳು ಮುಂದಾಗಬೇಕು ಅನ್ನೋದು ತೋಟಗಾರಿಕಾ ಇಲಾಖೆಯ ಆಶಯ ಆಗಿದೆ. ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಸಲುವಾಗಿ ಈಗ ಕೂಲಿ ಕಾರ್ಮಿಕರ ಕೊರತೆ ತುಂಬ ಕಾಣುತ್ತಾ ಇರೋದರಿಂದ ಯಾಂತ್ರೀಕರಣದ ಕಡೆಗೆ ರೈತರು ಮುಖ ಮಾಡಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ರೈತರಿಗೆ ಅವಶ್ಯಕವಾಗಿರುವ ಯಂತ್ರಗಳ ಅಭಿವೃದ್ಧಿ ಮಾಡುವವರಿಗೆ ತೋಟಗಾರಿಕಾ ಇಲಾಖೆ ಹೆಚ್ಚಿನ ಸಹಕಾರ ಹಾಗೂ ಸ್ಪಂದನೆ ನೀಡಿ ರೈತರ ಕಷ್ಟಗಳಿಗೆ ಅವರು ಸ್ಪಂದಿಸುವಂತೆ ಮಾಡ್ತಾ ಇದ್ದೀವಿ. ನಾನು ಅಗ್ರಿಕಲ್ಚರ್ ಉದ್ಯಮಿ ರೈತ ಶಿವಾನಂದ ಹೆಗಡೆ, ರೈತ ಸಮುದಾಯಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಉದ್ದೇಶದಿಂದ ಸುಧಾರಿತವಾದ ಕೃಷಿ ಸಲಕರಣೆಗಳನ್ನು ತಯಾರಿಸಲಾಗುತ್ತಿದೆ ಎಂದರು. ಒಳಗಡೆ ಒಂದು 10 mm ಬಾರು ಇನ್ಸರ್ಟ್ ಆಗಿರ್ತದೆ. ಅದಕ್ಕೆ ಲ್ಯಾಡರನ್ನ ಮೇಲೆ ಹೋಗುವ ರೈತ
ಅದ್ರ ಮೇಲೆ ಕಾಲಿಟ್ಟರು ಬೀಳಬಾರದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಹಿನ್ನೆಲೆ ಈ ಬಾರಿ ಸರಳ ದಸರಾ ಆಚರಣೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ತೀರ್ಮಾನ. ಪ್ರವಾಹ ಪೀಡಿತ ಬೆಳಗಾವಿ, ಗದಗ, ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳಲ್ಲಿ ಕೇಂದ್ರ ತಂಡದಿಂದ ಅಧ್ಯಯನ ಆರಂಭ, ನಷ್ಟದ ಪರಾಮರ್ಶೆ. ಸರ್ಕಾರಿ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಭಾರತ ಚೈನಾ ವಾಸ್ತವಿಕ ಗಡಿ ರೇಖೆಯಲ್ಲಿ ಪರಿಸ್ಥಿತಿ ಉದ್ವಿಗ್ನ, ಚೈನಾದಿಂದ ಒಪ್ಪಂದ ಉಲ್ಲಂಘನೆ, ಶಾಂತಿ ಸೌಹಾರ್ದತೆ ಕಾಪಾಡಲು ಬದ್ಧ, ಭಾರತೀಯ ಸೇನೆ ಸ್ಪಷ್ಟನೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.